ನೋಡಿ ಎಲ್ಲ ಮಿತ್ರರೇ, ಈಗ ಕೆಲವು ದಿನಗಳ ಹಿಂದೆ ಈ ಮಠದ ಲೆಕ್ಕಾಚಾರದ ವಿಚಾರದಲ್ಲಿ ಮಠದ ಟ್ರಸ್ಟಿಗಳಿಗೂ ಸಮಾಜಕ್ಕೂ ಆಡಳಿತಾಧಿಕಾರಿಗೂ ಒಂದೊಂದು ರೀತಿಯ ವಿಚಾರಗಳು ಬೆಳವಣಿಗೆಯನ್ನು ಹೊಂತಾ ಬಂದು, ಅದರಲ್ಲಿ ಮಠದ ಲೆಕ್ಕಪತ್ರ ಸರಿ ಇಲ್ಲ ಅಂತಕ್ಕಂಥದ್ದು ಮಾತ್ರ ಮೂಲ ಒಂದು ಆರೋಪ ಇತ್ತು. ಇದ್ರ ಬಗ್ಗೆ ಎಲ್ಲರೂ ಹಿರಿಯರು ಕೂತ್ಕೊಂಡು ವಿಚಾರ ಮಾಡಿ ಅದನ್ನು ಕೊಟ್ಟಿದ್ರೆ ಅದು ಎಲ್ಲದೂ ಸರಿ ಹೋಗ್ತಾ ಇತ್ತು. ಆದರೆ ಅದನ್ನು ಕೊಡದೇನೆ ಈ ಒಂದು ಶ್ರೀಪೀಠದ ವಿಚಾರವಾಗಿ ಪೀಠಾಧಿಪತಿಗೆ ತೇಜೋವಧೆ ಮಾಡಬೇಕು ಅಂತ ಹೇಳಿ, ಆ ಪೀಠಾಧಿಪತಿನ ಸರಿ ಇಲ್ಲ ಅಂತ ಹೇಳಿ ಟ್ರಸ್ಟಿನ ಕೆಲವೊಂದು ಮುಖಂಡರು ಆರೋಪಗಳನ್ನು ಮಾಡ್ತಾ ಬಂದರು. ಅದಕ್ಕೆ ಸಮಾಜದ ಕೆಲ ಜನರು ಕೂಡ ಎಲ್ಲರೂ ಕೂಡ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ, ಮಠ ಅಭಿವೃದ್ಧಿ ಹೊಂದ್ತಾ ಇದೆ, ಪೂಜ್ಯರು ಚೆನ್ನಾಗಿದ್ದಾರೆ, ನೀವೇ ಅಂತಾರಾಷ್ಟ್ರೀಯ ಖ್ಯಾತಿಯ ಸ್ವಾಮಿಗಳು ಅಂತ ಹೇಳಿ ತಂದಿದ್ದೀರಿ, ಈ ಥರ ವೃತ ಆರೋಪ ಮಾಡೋದು ಒಳ್ಳೆಯದಲ್ಲ, ಇದನ್ನು ಸರಿ ಮಾಡಿರಿ ಅಂತ ಹೇಳಿ ನಾಡಿನ ಅನೇಕ ಜನ ಮುಖಂಡರು ಕೂಡ ಇದನ್ನು ಪ್ರಸ್ತಾಪ ಮಾಡಿದರು. ಆದರೆ ದಿಢೀರಾಗಿ ಪರಮ ಪೂಜ್ಯರನ್ನು ಶ್ರೀಪೀಠದಿಂದ ನಾವು ಉಚ್ಚಾಟನೆ ಮಾಡಿದ್ದೀವಿ ಅಂತ ಹೇಳಿ ಟ್ರಸ್ಟ್ ನಿರ್ಧಾರವನ್ನು ತೆಗೆದುಕೊಳ್ತು. ಎಲ್ಲ ಭಕ್ತಾದಿಗಳು ಇಲ್ಲ, ನೀವೆಲ್ಲ ಇಲ್ಲಿ ಇರಲೇಬೇಕು, ಪೂಜ್ಯರು ಧಾರ್ಮಿಕ ಚಟುವಟಿಕೆಯಲ್ಲಿ ಭಾಗವಹಿಸಿ, ಇದೇನು ಬರೀ ಟ್ರಸ್ಟಿಗೆ ಸಂಬಂಧಪಟ್ಟದ್ದಲ್ಲ, ಸಮಾಜನೂ ಕೂಡ ಇದ್ರ ಜೊತೆ ಇರುತ್ತೆ ಅಂತ ಹೇಳಿ ಇಡೀ ಸಮಾಜ ನಿಂತು ಆ ಟ್ರಸ್ಟನ್ನು ರದ್ದುಗೊಳಿಸಿ ಮತ್ತೆ ಆ ಟ್ರಸ್ಟಿಗೆ ಹೊಸದಾಗಿ ಟ್ರಸ್ಟಿಗಳನ್ನು ನೇಮಕ ಮಾಡಿ ಈ ಮಠವನ್ನು ನಡೆಸಲೇಬೇಕು ಅಂತಕ್ಕಂಥ ದೃಢ ನಿರ್ಧಾರವನ್ನು ಎಲ್ಲ ಸಮಾಜ ಬಾಂಧವರು ವಹಿಸ್ಕೊಂಡ್ರು. ಈಗ 6 ವರ್ಷಗಳಿಂದ ಶ್ರೀಪೀಠದಲ್ಲಿ ಅನಾಥರಿಗೆ, ಬಡ ಮಕ್ಕಳಿಗೆ ಹಿಂದಿನ ಟ್ರಸ್ಟಿನ ಮುಖಂಡರೆಲ್ಲರೂ ಸೇರಿ ಅವರು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ರು. ಇಲ್ಲೇ ಪಕ್ಕದ ಅನಗವಾಡಿಯಲ್ಲೇ ಅವ್ರು ಸ್ಕೂಲ್ಗೆ ಹೋಗ್ತಿದ್ರು. ಈ ಪರಮ ಪೂಜ್ಯರು ನಾಡಿನ ಉದ್ದಗಲಕ್ಕೂ ಕೂಡ ಧರ್ಮ ಪ್ರಚಾರವನ್ನು ಮಾಡ್ತಾ ಸಮಾಜ ಸಂಘಟನೆಯಲ್ಲಿ ತೊಡಗಿದ್ರಿಂದ ಅವ್ರ ಮಠದಲ್ಲಿರ್ತಕ್ಕಂಥದ್ದೇ ಭಾಳ ವಿರಳ. ಅದು ನಮ್ಮ ಟ್ರಸ್ಟ್ನವರ ಆರೋಪ ಕೂಡ ಆಗಿತ್ತು. ಪೂಜ್ಯರು ಮಠದಲ್ಲೇ ಇರಲ್ಲ, ರಾಜ್ಯ ಸುತ್ತಾರೆ, ದೇಶ ಸುತ್ತಾರೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಾರೆ, ಹಾಗಾಗಿ ಮಠದಲ್ಲಿರೋರು ಬೇಕು ಬೇಕು ಅಂತ ಅನ್ನೋರು. ಇಲ್ಲಿ ಮಕ್ಕಳಿಗೆ ನಾವು ಕೇವಲ ಪ್ರಸಾದದ ವ್ಯವಸ್ಥೆಯನ್ನು ಹಿಂದಿನ ಟ್ರಸ್ಟಿಗಳು ಏನು ಮಾಡ್ತಾಯಿದ್ರು 6 ವರ್ಷದಿಂದ, ನಾವು ಕೂಡ ಅದನ್ನು ಮುಂದುವರಿಸ್ಕೊಂಡು ಬಂದ್ವಿ. ಈಗ ಸರ್ಕಾರದ ಸೌಲಭ್ಯಗಳು ಇರೋದ್ರಿಂದ ಮಠದಲ್ಲಿ ಓದ್ತಕ್ಕಂಥ ಮಕ್ಕಳುಗಳು ಕಡಿಮೆಯಾಗಿ ಹಾಸ್ಟೆಲ್ಗಳಲ್ಲಿ ಇದ್ದಾರೆ. ಈ ವರ್ಷ ಒಂದು 8-10 ಮಂದಿ ಮಕ್ಕಳಿದ್ದಾರೆ. ಈಗ ಪೂಜ್ಯರಿಗೆ ಏನಾದರೂ ಮಾಡಿ ಅವಮಾನ ಮಾಡಬೇಕು, ತೊಂದರೆ ಕೊಡಬೇಕು, ಆ ಪೀಠದಿಂದ ಅವರು ಹೋಗಬೇಕು ಮತ್ತು ಅವ್ರ ಚಾರಿತ್ರ್ಯವನ್ನು ಹರಣ ಮಾಡಬೇಕು ಅಂತ ಹೇಳಿ ಪಟ್ಟಭದ್ರ ಹಿತಾಸಕ್ತಿಗಳು ಏನಾದರೆ ತಮಗೆಲ್ಲ ಗೊತ್ತಿದೆ, ನಿರಂತರವಾಗಿ ಪತ್ರಿಕೆಗಳ ಮೂಲಕ, ಮಾಧ್ಯಮಗಳ ಮೂಲಕ ಶ್ರೀಪೀಠದ ಬಗ್ಗೆ, ಸಮಾಜದ ಬಗ್ಗೆ ಬೆಳವಣಿಗೆಯನ್ನು ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದು ಅವರೆಲ್ಲರೂ ಸೇರ್ಕೊಂಡ್ಬಿಟ್ಟು ಏನು ಮುಗ್ಧ ಮನಸ್ಸಿನ ಮಕ್ಕಳಿದ್ದಾರೆ. ಇವತ್ತು ಆ್ಯಕ್ಚುಲ್ ಅವ್ರ ಮಕ್ಕಳಿಗೆ ಯಾವುದೇ ರೀತಿ ಬೋಧನೆ ತುಂಬಾರ್ದು, ಆದರೂ ಸ್ವಾಮಿಗಳ ವಿರುದ್ಧ ಷಡ್ಯಂತ್ರ ರೂಪಿಸೋ ಸಲುವಾಗಿನೇ ಅವ್ರ ಮಕ್ಕಳ ಮನೆಗೆ ಹೋಗ್ಬಿಟ್ಟು ಅವ್ರನ್ನ ಭಾಳಷ್ಟು ರೀತಿ ಪುಸ್ಲಾಯಿಸಿ, ಇಲ್ಲ ನೀವು ಪೂಜ್ಯರ ವಿರುದ್ಧ ಏನಾದರೂ ಹೇಳ್ರಿ, ಮಸಾಜ್ ಮಾಡ್ತಿದ್ವಿ ಅಂತ ಹೇಳ್ರಿ, ಅವ್ರ ತಂದೆ ತಾಯಿಗಳು ಹೇಳ್ರಿ ಅಂತ ಹೇಳಿ ಈ ನಿರಂತರವಾದಂಥ ಪ್ರಕ್ರಿಯೆಯನ್ನು ಈಗ 1 ವಾರದಿಂದ ಮಾಡ್ತಾ ಇದ್ದಾರೆ. ಅಂಥ ಒಂದು ಮಾಧ್ಯಮದ ಪ್ರಕಟಣೆನೋ ಪೇಪರ್ನಲ್ಲಿನೋ ಅಥವಾ ಅವ್ರು ಲಿಖಿತವಾಗಿ ಕೊಟ್ಟಿದಾರೋ ಗೊತ್ತಿಲ್ಲ. ಆದರೆ ಈ ಮಕ್ಕಳ ಹಕ್ಕನ್ನು ಏನು ನಾವು ಮಾಡಬೇಕಾದಂಥ ಒಂದು ಆಯೋಗ ಇದೆ, ಅವರು ಇವತ್ತಿದು ಸತ್ಯಾಸತ್ಯತೆ ಅರಿಲಿಕ್ಕೆ ಇವತ್ತು ನಮ್ಮ ಶ್ರೀಪೀಠಕ್ಕೆ ಆಗಮಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಒಂದು ವೇಳೆ ಏನಾದರೂ ಅನೈತಿಕವಾಗಿರ್ತಕ್ಕಂಥ ವಿಚಾರವನ್ನು ಪೂಜ್ಯರೇ ಮಾಡಿದ್ರು ಕೂಡ ನಾವು ಕಣ್ಣೆ ಮಾಡ್ತೀವಿ. ಅದು ಸತ್ಯಾಸತ್ಯತೆ ಹೊರಬರಬೇಕು. ಯಾಕಂದರೆ ಸಮಾಜಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ. ಆದರೆ ಕೇವಲ ಒಬ್ಬರನ್ನ ತೇಜೋವಧೆ ಮಾಡ್ಬೇಕಂತ ಏನು ಕೆಲವೊಂದು ಪಟ್ಟಭದ್ರರು ಈ ಪೀಠವನ್ನು ಕಪ್ಪಿ ಮುಷ್ಟಿಯಲ್ಲಿ ಇಟ್ಕೋಬೇಕು, ಲೆಕ್ಕಪತ್ರವನ್ನು ಕೊಡಬಾರ್ದು, ಇದು ನನ್ನ ಮನೆ ಆಸ್ತಿ ಅಂತಕ್ಕಂಥ ಏನು ಆಟಾಟೋಪ ಮಾಡ್ತಾ ಇದ್ದಾರೆ, ಅವರೆಲ್ಲರ ಕೂಡ ಇದರ ಹಿನ್ನೆಲೆಯಾಗಿ ಇರ್ತಕ್ಕಂಥದ್ದು ಭಾಳ ದುರಂತದ ಸಂಗತಿ. ಯಾಕಂದರೆ ಎಲ್ಲರಂತೆ ಈ ಪೀಠ ಬೆಳಿಬೇಕು, ಎಲ್ಲರಂತೆ ಈ ಪೀಠ ಎತ್ತರಕ್ಕೆ ಹೋಗಬೇಕು, ನಮ್ಮ ಪೀಠಾಧಿಪತಿ ಹೆಸರನ್ನು ಮಾಡಬೇಕಂತ ಕನಸನ್ನು ಹೊತ್ತಂಥ ಅನೇಕ ಸಮಾಜದ ಬಂಧುಗಳಿಗೆ ಇದರಿಂದ ಭಾಳಷ್ಟು ನೋವಾಗಿದೆ. ಇದು ಆಗಬಾರ್ದು. ಇವತ್ತು ಈ ಒಂದು ಮಾಧ್ಯಮದ ಮೂಲಕ ನಾನು ಅವರಲ್ಲಿ ವಿನಂತಿ ಮಾಡ್ತೀನಿ, ಯಾರಾದರೂ ಇದ್ದರೆ ಇವತ್ತು ನೇರವಾಗಿ ಬಂದು ತಾವೇ ಇದನ್ನು ಕೇಳಿಬಿಟ್ಟು ಸಮಸ್ಯೆ ಬಗೆಹರಿಸಲಿಕ್ಕೆ ತೊಂದರೆ ಇಲ್ಲ. ತಾವು ಮಾಡ್ತಕ್ಕಂಥದ್ದು ಸಮಾಜ ಸಂಘಟನೆ ಅಲ್ಲ ಮತ್ತು ಸಮಾಜದ ಅಭಿವೃದ್ಧಿ ಅಲ್ಲ ಮತ್ತು ಹೆಸರನ್ನು ಮಾಡ್ತಕ್ಕಂಥದ್ದಲ್ಲ. ಅದರ ಬದಲಿಗೆ ಸಮಾಜಕ್ಕೆ
ಪೀಠಕ್ಕೆ ಸಂಘಟನೆಗೆ ಕಳಂಕ ತರ್ಕ ಯಾವುದೇ ಖಳನಾಯಕರು ಆಗಬೇಡ್ರಿ ಅಂತ ಹೇಳಿ ಅವ್ರಿಗೆ ವಿನಂತಿಯನ್ನು ಮಾಡ್ಕೊಂಡು ಇವತ್ತು ಕಾಲ ಮಿಂಚಿಲ್ಲ. ಈ ನಾಡಿನ ಅನೇಕ ಪರಮ ಪೂಜ್ಯರಿದ್ದಾರೆ, ನಾಡಿನ ಅನೇಕ ಸಂತರಿದ್ದಾರೆ, ನಾಡಿನ ಅನೇಕ ಮುಖಂಡರಿದ್ದಾರೆ. ಅವ್ರ ಮೂಲಕ ಬಂದು ಅವ್ರ ಸಮಸ್ಯೆಗೆ ಪರಿಹಾರವನ್ನು ಕಂಡ್ಕೋಬಹುದು ಅಂತಕ್ಕಂಥ ಒಂದು ಮನವಿಯನ್ನು ನಾನು ಈ ಮೂಲಕ ಮಾಡ್ಕೊಂತ ಇದ್ದೀನಿ. ಇದಕ್ಕೆಲ್ಲ ತಾವುಗಳು ಬಂದು ಸತ್ಯಾಸತ್ಯತೆ ವರದಿಯನ್ನು ಮುಂದಿನ ದಿನಮಾನಗಳಲ್ಲಿ ಗೊತ್ತಾಗುತ್ತೆ, ಅದನ್ನು ಬಿತ್ತರಿಸುವ ಮೂಲಕ ಈ ಪೀಠಕ್ಕೆ, ಈ ಪೀಠಾಧಿಪತಿಗೆ ಮತ್ತು ಈ ಸಮಾಜಕ್ಕೆ ಬಂದಿರತಕ್ಕಂಥ ಏನು ಕೆಲವೊಂದು ನಿರಾಧಾರವಾಗಿರ್ತಕ್ಕಂಥ ಆರೋಪಗಳಿದಾವೆ ಅವುಗಳೆಲ್ಲವೂ ಕೂಡ ತಮ್ಮ ಮೂಲಕನೇ ಇದು ಸುಳ್ಳು ಅಂತಕ್ಕಂಥದ್ದು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ. ಆವಾಗ ಆ ಷಡ್ಯಂತ್ರ ಮಾಡಿರ್ತಕ್ಕಂಥವ್ರು ಗೊತ್ತಾಗ್ತಾರೆ ಅಂತಕ್ಕಂಥದ್ದನ್ನು ಹೇಳಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನೋಡಿ, ಇದು ಹಾಸ್ಟೆಲ್ ಅಲ್ಲ, ಇದು ಒಂದು ಮಠ. ಯಾರೇ ಬಂದರೂ ಊಟ ಮಾಡ್ತಾರೆ, ಮಲಗ್ತಾರೆ, ಓಡ್ತಾರೆ. ಇಲ್ಲಿ ಯಾವುದೇ ರೀತಿಯ ನಾವು ಹಣವನ್ನು ಯಾರಿಂದನೂ ಪಡೆಯಲ್ಲ. ಇವತ್ತು ರಾತ್ರಿ ಬರ್ತಾರೆ, ಊಟ ಮಾಡ್ತಾರೆ, ಓಡ್ತಾರೆ. ಮಕ್ಕಳು ಕೂಡ ಇದ್ದಾರೆ. ಈಗ 6 ವರ್ಷದಿಂದ ಮಾಡ್ತಕ್ಕಂಥ ಏನು ಟ್ರಸ್ಟಿನ ಸದಸ್ಯರು ಯಾವ ರೀತಿ ಮಾಡ್ಕೊಂತ ಬಂದಿದಾರೋ ಅದೇ ರೀತಿ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ವಿನಃ ಯಾವುದೇ ರೀತಿಯ ರಿಜಿಸ್ಟರ್ಡ್ ಅಥವಾ ಅವರಿಂದ ಹಣ ತಗೊಳ್ತಕ್ಕಂಥದ್ದು ಯಾವುದನ್ನು ಕೂಡ ನಾವು ಇವತ್ತಿನವರೆಗೂ ಮಾಡಿಲ್ಲ. ಇದು ಮಠ. ಯಾಕೆಂದ್ರೆ ಇಲ್ಲಿ ನಿರಂತರವಾಗಿ ಉಚಿತ ದಾಸೋಹ ಇರುತ್ತೆ. ಏನು ಭಕ್ತಾದಿಗಳು ಕಾಣಿಕೆಯನ್ನು ಕೊಡ್ತಾರೆ, ಆ ಕಾಣಿಕೆಯಲ್ಲಿ ಯಾರು ಇದನ್ನು ನಿಜವಾದ ಸದುಪಯೋಗ ಪಡಿಸ್ಕೊಂತಾರೆ ಅಂಥವ್ರು ಬಂದು ಪ್ರಸಾದವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಮಾತ್ರ ಇದೆ. ಹಾಗಾಗಿ ಇದರ ಕಾನೂನಿನ ಬಗ್ಗೆ, ಕಾನೂನಿನ ಚೌಕಟ್ಟಿನ ಬಗ್ಗೆ ನನಗೆ ಮಾತಾಡಲಿಕ್ಕೆ ಇಷ್ಟ ಇಲ್ಲ. ಯಾಕೆಂದ್ರೆ ಮಾನವೀಯತೆಯ ನೆಲೆಗಟ್ಟಿನ ಮೇಲೆ ಇದು ಒಂದು ಸೇವೆ ನಡ್ತಕ್ಕಂಥದ್ದು ಈ ಮಠದ ಪರಂಪರೆಯಾಗಿದೆ. ಮಕ್ಕಳೇ ಹೋಗಿ ಆ ಮಕ್ಕಳ ಕಲ್ಯಾಣ ಸಮಿತಿ ಎದುರು ಏನೋ ದೂರು ಕೊಟ್ಟಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ ಅಂತ. ನೋಡಿ, ಇದೆಲ್ಲ ಒಂದು ಷಡ್ಯಂತ್ರ ಕೊಟ್ಟಿರ್ಬೋದು, ನಾನು ಇಲ್ಲ ಅನ್ನಲ್ಲ. ಅದು ಈಗ ಒಂದು ವಾರದಿಂದ ಕೂಡ ನಿರಂತರವಾಗಿ ನಮಗೆ ಫೋನ್ ಬರ್ತಾ ಇದೆ. ಯಾಕೋ ಮಕ್ಕಳ ಹತ್ರ ಬರ್ತಾ ಇದಾರೆ, ಅವ್ರ ತಂದೆ ತಾಯಿ ಹತ್ರ ಬರ್ತಾ ಇದಾರೆ, ಮಠದಾಗ ಓದ್ಯರ ಹತ್ರ ಬರ್ತಾ ಇದಾರೆ ಕೆಲವಾರು ಮಂದಿ ಅಂತ ಹೇಳಿ. ಅದು ಎಲ್ಲ ತೇಜೋದೆ ನಮಗೆ ಗೊತ್ತಿದೆ, ಮಾಹಿತಿ ಇದೆ. ಇನ್ನೂ ನಿರಂತರವಾಗಿರ್ತಕ್ಕಂಥದ್ದು ಏನು ಅಂದರೆ, ಪುಣ್ಯಕ್ಕೆ ನಮಗೆ ಈ ಮಠದಲ್ಲಿ ಮಹಿಳಾ ವಿದ್ಯಾರ್ಥಿ ನಿಲಯನೋ ಮಹಿಳೆಯರಿಗೆ ಆಶ್ರಯ ಕೊಟ್ಟಿಲ್ಲ. ಕೊಟ್ಟಿದ್ರೆ ಅದಕ್ಕೂ ಏನಾದರೂ ಬಣ್ಣ ಕಟ್ತಿದ್ರೇನೋ ಈ ಷಡ್ಯಂತ್ರ ಮಾಡ್ತಕ್ಕಂಥ ಜನಗಳು. ಆದರೆ ಇದನ್ನು ಎಂದಿದ್ರೂ ಕೂಡ ಸತ್ಯ ಹೊರಬರುತ್ತೆ. ಸಮಾಜ ಮಾಡ್ತಕ್ಕಂಥ ಕೆಲಸ ಒಳ್ಳೇದಿದೆ, ಅದಕ್ಕೆ ಯಾವತ್ತೂ ಜಯ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸ ಕೂಡ ನಮಗಿದೆ.